ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗಿದೆ. ಇವತ್ತು ಕೋರ್ಟ್ ಮುಂದೆ ಆರೋಪಿಗಳು ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಅಂದರೆ ಬೇಲ್ ಮೇಲೆ ಹೊರಗಿರುವಂತಹ ಆರೋಪಿಗಳು ಇವತ್ತು ಟ್ರಯಲ್ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಆರೋಪಿ ನಂಬರ್ 1 ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ. ಆದರೆ ಎರಡನೇ ಆರೋಪಿ ದರ್ಶನ್ ಮಾತ್ರ ಗೈರು ಹಾಜರಾಗಿದ್ದಾರೆ. ಬೆನ್ನು ನೋವಿನ ಕಾರಣವನ್ನು ಕೋರ್ಟಿಗೆ ಕೊಟ್ಟು ದರ್ಶನ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ. ಇನ್ನು ಅರ್ಜಿಯ ವಿಚಾರಣೆಯನ್ನು ಮೇ 20ಕ್ಕೆ ಕೋರ್ಟ್ ಮುಂದೂಡಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಟ್ರಯಲ್ ಆರಂಭ ಆದಾಗ ಬರಲೇಬೇಕು ಅನ್ನುವಂಥ ಷರತ್ತನ್ನು ಹಾಕಲಾಗಿತ್ತು. ಬಟ್ ದರ್ಶನ್ ಗೈರು ಹಾಜರಾಗಿದ್ದಾರೆ. ಏನೇನು ಕಾರಣ ಕೊಟ್ಟಿದ್ದಾರೆ? ರಕ್ಷತ್, ಇಲ್ಲಿ ಯಾವುದೇ ಒಂದು ಜಾಮೀನನ್ನ ನೀಡುವಂತ ಸಂದರ್ಭದಲ್ಲಿ ಯಾವುದೇ ಪ್ರಕರಣದಲ್ಲಾಗಿದ್ರು ಕೂಡ ಕೆಲವೊಂದು ಷರತ್ತುಗಳನ್ನ ವಿಧಿಸ್ತಾರೆ. ಅದೇ ರೀತಿ ಈ ಪ್ರಕರಣದಲ್ಲೂ ಕೂಡ ಜಾಮೀನನ್ನ ಮಂಜೂರು ಮಾಡುವಂತ ಸಂದರ್ಭದಲ್ಲಿ ಈ ಷರತ್ತನ್ನ ಕೂಡ ಅಂದ್ರೆ ಪ್ರತಿ ಬಾರಿ ಟ್ರಯಲ್ ಸಂದರ್ಭದಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಪ್ರಮುಖವಾದ ಒಂದು ಅಂಶವನ್ನ ಮೆನ್ಷನ್ ಮಾಡಲಾಗಿತ್ತು. ಆದ್ರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅಂದ್ರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಯಾವ್ದಾದ್ರು ಕಾರಣಗಳಿದ್ರೆ ಅಥವಾ ಮೆಡಿಕಲ್ ರಿಪೋರ್ಟ್ ಅನ್ನ ಕೊಟ್ಟು ಈ ಬಾರಿ ಯಾವ ಕಾರಣಕ್ಕಾಗಿ ನಾವು ವಿನಾಯಿತಿಯನ್ನ ಪಡಿತಾ ಇದ್ದೀವಿ ಅನ್ನೋದನ್ನ ಕೂಡ ತಿಳಿಸುವಂತ ಕೆಲಸವನ್ನ ಮಾಡಬಹುದು. ಹಾಗಾಗಿ ಇವತ್ತಿನ ಒಂದು ವಿಚಾರಣೆ ಏನಿತ್ತು, ಇವತ್ತಿನ ವಿಚಾರಣೆಯಲ್ಲಿ ದರ್ಶನ್ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಜೊತೆಗೆ ಇಲ್ಲಿ ವಿನಾಯಿತಿ ಅರ್ಜಿಯನ್ನ ಕೂಡ ದರ್ಶನ್ ಪರ ವಕೀಲರು ವಿನಾಯಿತಿ ಅರ್ಜಿಯನ್ನ ಕೂಡ ಸಲ್ಲಿಸ್ತಾರೆ. ಅಂದ್ರೆ ದರ್ಶನ್ ಅವರಿಗೆ ಸಾಕಷ್ಟು ಬೆನ್ನು ನೋವು ಇರೋದ್ರಿಂದ ಅವರಿಗೆ ಟ್ರಾವೆಲ್ ಮಾಡೋದಕ್ಕೆ ಅಥವಾ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಮುಖವಾದ ಕಾರಣವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಇದನ್ನ ಪುರಸ್ಕರಿಸುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಒಂದು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಈ ರೀತಿ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಇನ್ನೊಮ್ಮೆ ವಿಚಾರಣೆಗೆ ಹಾಜರಾಗದೆ ಇರಬಾರ್ದು. ಈ ಬಾರಿ ನಾನು ಇದನ್ನ ಪುರಸ್ಕರಿಸ್ತಾ ಇದ್ದೀನಿ, ಆದ್ರೆ ಪ್ರತಿ ಬಾರಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ಒಂದು ಸೂಚನೆಯನ್ನ ದರ್ಶನ್ ಪರ ವಕೀಲರಿಗೂ ಕೂಡ ನೀಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಬ್ಯಾಕ್ ಟು ಬ್ಯಾಕ್ 28 ಗಂಟೆಗಳ ಕಾಲ ಏನು ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಮಾಡ್ತಾರೆ, ಆ ಸಿನಿಮಾ ಶೂಟಿಂಗ್ ನಿಂದಾಗಿ ಬೆನ್ನು ನೋವು ಕಾಣಿಸ್ಕೊಳ್ತಾ ಅನ್ನೋ ಒಂದು ಅನುಮಾನ ಕೂಡ ಇದೆ. ಹಾಗಾಗಿ ಈಗ ಸದ್ಯ ಬೆನ್ನು ನೋವು ಇದೆ ಅನ್ನೋದನ್ನ ಮಾತ್ರ ಮೆನ್ಷನ್ ಮಾಡಿ ವಿನಾಯಿತಿ ಅರ್ಜಿಯನ್ನ ದರ್ಶನ್ ಪರ ವಕೀಲರು ಕೂಡ ಸಲ್ಲಿಸಿದ್ರು. ಈಗ ಸದ್ಯ ಆ ಒಂದು ವಿನಾಯಿತಿ ಅರ್ಜಿಯನ್ನ ಪುರಸ್ಕರಿಸಿ ಮುಂದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಡೇಟ್ ಅನ್ನ ಮುಂದಿನ ತಿಂಗಳು 20ನೇ ತಾರೀಕಿಗೆ ಮುಂದೂಡಲಾಗಿದೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.